ನೀವು ನೋಡ್ತಾ ಇದ್ದೀರಾ ಆರ್ಮ್ಯಾಕ್ಸ್ ಕನ್ನಡ. ನಾನು ಸೀಮಾ ಬಂಗಾರಪ್ಪ. ಇದು ದೇವನಹಳ್ಳಿ ಹೊರವಲಯದ ಬೈಪಾಸ್ ನಲ್ಲಿ ಕಂಡು ಬಂದಂತಹ ಡೆಡ್ಲಿ ವೀಲಿಂಗ್ ದೃಶ್ಯಗಳು. ಸ್ವಾತಂತ್ರ್ಯ ದಿನಾಚರಣೆಯ ರಜೆ ಹಾಗೂ ವೀಕೆಂಡ್ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ನೂರಾರು ಬೈಕ್ಗಳಲ್ಲಿ ಯುವಕರು ದೇವನಹಳ್ಳಿ ಭಾಗಕ್ಕೆ ಆಗಮಿಸಿದರು. ರಾಷ್ಟ್ರೀಯ ಹೆದ್ದಾರಿ 44ರ ನಂದಿ ಹಿಲ್ಸ್ ರಸ್ತೆಯಲ್ಲಿ ಗುಂಪು ಗುಂಪಾಗಿ ಬೈಕ್ಗಳಲ್ಲಿ ಬಂದಿದ್ದ ಯುವಕರು ಹೆದ್ದಾರಿಯಲ್ಲೇ ನಾ ಮುಂದು ತಾ ಮುಂದು ಅಂತ ಹೇಳಿ ವೀಲಿಂಗ್ ಅನ್ನ ಮಾಡ್ತಾರೆ. ಒಂದೆಡೆ ವೇಗವಾಗಿ ಸಾಗುವ ವಾಹನಗಳು, ಮತ್ತೊಂದೆಡೆ ಅಪಾಯಕಾರಿ ರೀತಿಯಲ್ಲಿ ವೀಲಿಂಗ್ ಮಾಡ್ತಾ ಇದ್ದಂತಹ ಬೈಕ್ ಸವಾರರು. ಇದರಿಂದ ಹೆದ್ದಾರಿಯಲ್ಲಿ ಸಂಚರಿಸುತ್ತಿದ್ದ ವಾಹನ ಸವಾರರು ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನು ಬೈಕ್ಗಳ ಇದರ ಜೊತೆಗೆ ಕೆಲ ಆಟೋ ಚಾಲಕರು ಕೂಡ ವೀಲಿಂಗ್ ನಡೆಸಿ ಹುಚ್ಚಾಟವನ್ನು ಮೆರೆದಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಬಂದಂತಹ ದೇವನಹಳ್ಳಿ ಪೊಲೀಸರು ವೀಲಿಂಗ್ ಮಾಡುತ್ತಿದ್ದವರ ವಿರುದ್ಧ ಕಾರ್ಯಾಚರಣೆ ನಡೆಸಿದ್ದಾರೆ. ಸುಮಾರು 5-6 ಬೈಕ್ಗಳನ್ನು ಸೀಸ್ ಮಾಡಲಾಗಿದೆ. ನಿಜ ಹೇಳ್ಬೇಕು. ತಲೆ ಹೊಡೆದಂಗೆ ನಿಜ ಹೇಳ್ತೀಯ, ಅಲ್ಲ ಸುಳ್ಳು ಹೇಳ್ಬೇಕು. ತಲೆ ಹೊಡೆದಂಗೆ ಸುಳ್ಳು ಹೇಳ್ತೀಯ. ಆಯ್ತು, ಫಾರ್ ಎಕ್ಸಾಂಪಲ್ ನೋಡ್ರಪ್ಪ, ಇವಾಗ ಇಲ್ಲಿಂದ 2018 ಗಾಡಿ ಇದೆ. 18, 21, 23 ಇದೆಲ್ಲ ಯಾವ ಟೈಮಲ್ಲಿ ಆಗಿರೋದು ಎಲ್ಲ ಇದೇ ತರ. ನಿಮ್ಮದೊಂದು ಗಾಡಿ ದಾಖಲೆಗಳಿರಲ್ಲ, ಒಂದು ಇದು ಇರಲ್ಲ. ಆಯ್ತು, PF ಹಾಕೊಂಡೆ ಬಂದು ಬಿಟ್ಕೊಂಡು ಹೋಗಲ್ಲ ನೀವು. ಓಕೆ, ನಿಮ್ಮ ಅಪ್ಪ ಅಮ್ಮ ಬರಲ್ಲ, ಇದು ಮಾಡಲ್ಲ, ಇದಕ್ಕೆ ಆ ಒಂದು ಇನ್ಸೂರೆನ್ಸ್ ಇರಲ್ಲ. ಕೋರ್ಟ್ ಹಂಗೆ ಅನ್ಕೊಂಡಿದ್ದೀರಾ? ಕೋರ್ಟ್ ಹಂಗೆ ಅನ್ಕೊಂಡಿದ್ದಪ್ಪ, ಇನ್ಸೂರೆನ್ಸ್ ಇತ್ತಲ್ಲ ಅಂದ್ರೆ ಗಾಡಿ ಬಿಡೋದಿಲ್ಲ ನಿಮ್ಗೆಲ್ಲ. ಬಿಟ್ಟಿಲ್ಲ ಸುಮ್ಮನೆ ಇಲ್ಲಿ ನಮ್ಮನ್ನು ನಾವು ಬೇರೆ ಕಾಯ್ಬೇಕು. ನಮ್ಗೊಂದು ಜವಾಬ್ದಾರಿ, ಈ ಗಾಡಿ ಕಾಯೋದೇ ಒಂದು ಜವಾಬ್ದಾರಿ ನಮ್ಗೆ. ಟೋಟಲ್ 44 ಗಾಡಿ ಇದೆ, ನೋಡ್ತಾ ಇದ್ದೀರಾ? ನೀವೇನೋ ಬಂದು ವೀಲಿಂಗ್ ಮಾಡ್ಕೊಂಡು ಹೋಗ್ಬಿಡ್ತೀರಾ. ಇದೇ ಹೇಳ್ತಿರೋದು. ನೆಕ್ಸ್ಟ್ ಈ ತರ ಎಲ್ಲ ಮಾಡಕ್ ಹೋಗ್ಬಿಡಿ ಆಯ್ತಾ. DL ಇದೆ, ಎಲ್ಲರದ್ದು DL ಇದಾ? ಇದೇನಪ್ಪ DL ಇಲ್ಲ? ಮತ್ತೆ ಹೆಂಗ್ ಗಾಡಿ ಇರ್ತೀಯ? ಏನ್ ಚಿಕ್ಕಮ್ಮೆ ನಿಮ್ಮ ಅಪ್ಪ ಅಮ್ಮಗೆ ಯಾರು ಹಾಕ್ತಾರೆ? ಬಿಡಿ ಸರ್, ಮುಂದೆ ಜನ 4 ಜನ ಇದ್ದಾರೆ, ಯಾರೋ ಒಬ್ರು ಹಾಕ್ತಾರೆ ಅಂತೀರಾ? ಮತ್ತೆ ಏನಾಯ್ತು, ನಿಮ್ ಸ್ಥಾನ ತುಂಬಕ್ಕಾಗುತ್ತೆ. ಯಾರಾದ್ರು ಬುದ್ಧಿಯಾದ ಕಲೀರಿ ನಾನು ಸ್ವಲ್ಪ. ಆಯ್ತಪ್ಪ.